ಮೈತ್ರಿಯಿಂದ ಜೆಡಿಎಸ್ಗೆ ಹಿನ್ನಡೆಯಾಗದಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಲೆಕ್ಕಾಚಾರವನ್ನ ಹಾಕ್ತಾ ನಿನ್ನೆ ರಾಜ್ಯಸಭೆಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದರು. ಬಹಳ ಭಾವೋದ್ವೇಗಕ್ಕೊಳಗಾಗಿ ಅವರು ಮಾತನಾಡಿದ್ರು. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಎಚ್.ಡಿ. ದೇವೇಗೌಡ ಅವರು ರಾಜ್ಯಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಆದ್ರೆ ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಟೈಮ್ನಲ್ಲಿ ದೇವೇಗೌಡರು ಇಟ್ಟಂತಹ ಎಚ್ಚರಿಕೆಯ ಹೆಜ್ಜೆ ಅದನ್ನ ಗಮನಿಸಬೇಕು. ಅನುಷ್ಠಾನಕ್ಕೆ ಅಡ್ಡಿ ಇರುವಂತಹ ಇಲಾಖೆಗಳ ಅನುಮತಿಗಾಗಿ ಕೋರಿದ್ದಾರೆ ದೇವೇಗೌಡರು. ನಿನ್ನೆ ರಾಜ್ಯಸಭೆಯಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡುವಂತಹ ಟೈಮ್ನಲ್ಲಿ ಕೇಂದ್ರದ ಪರಿಸರ ಇಲಾಖೆ ಪೆಂಡಿಂಗ್ ಇರುವಂತಹ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕೋರುವಂತಹ ಕೆಲಸವನ್ನ ಮಾಜಿ ಪ್ರಧಾನಿ ಮಾಡಿದರು. Drinking water is a major problem, sir. Sir, we're all human beings. Rain given water. Sir, Karnataka people, on one side, Tamil Nadu, on the other side, Andhra Pradesh, on the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member on what has happened about the Kaveri dispute. Sir, today is the fag end of my life. Fag end. I don't want to talk anything because the election is there. The election is there. I know that. I don't want to talk on this issue. I only appealed to this August House. I only appeal whether I will be here or not. My term may be over by another 1 month. Please, take care of Karnataka, knowing full well about the suffering of the farmer, the drinking water, sir, with folded hands. I beg of you, sir. I am with you. I will stand by with you. I have given an open promise. My son is in your cabinet. I am not going to make any change. Please see that the problem of the drinking water is solved. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬದ್ಧತೆಯನ್ನ ಬಹುಶಃ ಯಾರೂ ಪ್ರಶ್ನೆ ಮಾಡಲ್ಲ ಅಂತ ಅನ್ಸುತ್ತೆ. ನಿನ್ನೆ ರಾಜ್ಯಸಭೆಯಲ್ಲಿ ಅವರು ಮಾತನಾಡಿರುವಂತಹ ರೀತಿಯೂ ಅದಕ್ಕೆ ಸಾಕ್ಷಿ. ಬಟ್ ಅವ್ರಿಗೊಂದು ಲಕ್ಷ್ಮಣ ರೇಖೆ ಇತ್ತು, ಅದು ಮೈತ್ರಿಯ ಗಡಿ ಏನಿದೆ ಅದನ್ನ ಮೀರದಂತೆ ಮಾತನಾಡಬೇಕಾಗಿತ್ತು. ಹಾಗೆ ಮಾತನಾಡುವಂತಹ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ನ ನೀಡ್ತಾ ಹೋಗೋದಾದ್ರೆ ಮಂಜುನಾಥ್. ವಿದ್ಯಾಶ್ರೀ ದೇವೇಗೌಡರು ಅಂದರೆ ನೀರಾವರಿ, ರಾಜ್ಯದ ನೀರಾವರಿ ವಿಚಾರಗಳಲ್ಲಿ ಹಿಂದೆಲ್ಲೂ ಕೂಡ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಈ ಒಂದು ವಿಚಾರದಲ್ಲಿ ಅವ್ರದೇ ಆದಂಥ ಹೋರಾಟಗಳನ್ನು ಮಾಡಿಕೊಂಡೇ ಬಂದಿರುವಂಥದ್ದು. ನಿನ್ನೆ ಕೂಡ ಏನು ರಾಜ್ಯಸಭೆಯಲ್ಲಿ ಏನು ಕರ್ನಾಟಕದ ನೀರಾವರಿ ವಿಚಾರವಾಗಿ ಪ್ರಸ್ತಾಪ ಮಾಡಿರುವಂಥದ್ದು. ರಾಜ್ಯದಲ್ಲಿ ರೈತರಿಗೆ ಮತ್ತು ಕುಡ್ಲಿಕ್ಕೆ ಕೂಡ ನೀರಿನ ಸಮಸ್ಯೆ ಇದೆ. ಅದರಲ್ಲೂ ಕೂಡ ಆಂಧ್ರ ಪ್ರದೇಶ ಮತ್ತು ಏನು ತಮಿಳುನಾಡು ಜೊತೆಗೆ ಗೋವಾದಿಂದ ಒಂದು ಕರ್ನಾಟಕಕ್ಕೆ ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರವನ್ನು ಮಾತ್ರ ಮಾತನಾಡಿರುವಂಥದ್ದು. ಯಾಕಂದರೆ ಇಲ್ಲಿ ಏನು ಆಂಧ್ರ ಪ್ರದೇಶದಲ್ಲಿ NDA ಮೈತ್ರಿ ಪಕ್ಷವಾದಂಥ ಏನು ಚಂದ್ರಬಾಬು ನಾಯ್ಡು ಅವರ ಒಂದು ಸರ್ಕಾರ ಇದೆ. ಇನ್ನೊಂದು ಕಡೆ ಮುಂದಿನ ದಿನಗಳಲ್ಲಿ ಏನು ತಮಿಳುನಾಡಿನಲ್ಲಿ ಚುನಾವಣೆ ಬರ್ತಿದೆ. ಈ ಚುನಾವಣೆಯಲ್ಲಿ BJP ತಮಿಳುನಾಡು ಈ ಬಾರಿಯಲ್ಲಿ ಅಧಿಕಾರ ಇಳಿಬೇಕು ಅನ್ನೋ ಒಂದಷ್ಟು ಲೆಕ್ಕಾಚಾರ ಇಟ್ಕೊಂಡಿದೆ. ಹಾಗಾಗಿ ಅವ್ರಿಗೂ ಕೂಡ ಡ್ಯಾಮೇಜ್ ಆಗಬಾರ್ದು. ಜೊತೆಗೆ ಗೋವಾದಲ್ಲೇ BJP ಸರ್ಕಾರ ಇದೆ. ಅದರಲ್ಲಿ ಏನು ಕುಮಾರಸ್ವಾಮಿ ಅವರ ಆಪ್ತ ಮೈತ್ರಿಯನ್ನ ಮಾಡಿಕೊಟ್ಟಂತ ಮುಖ್ಯಮಂತ್ರಿ ಸಾವಂತ್ ಅವರು ಕೂಡ ಅಲ್ಲಿರುವಂಥದ್ದು. ಹಾಗಾಗಿ ಈ ಮೂರು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಕೇವಲ ನೀರಾವರಿ ವಿಚಾರಗಳು ಕೇಂದ್ರ ಪರಿಸರ ಇಲಾಖೆಯಲ್ಲಿ ಏನು ಕೃಷ್ಣಾ ಮೇಲ್ದಂಡೆ ಆಗಿರ್ಬೋದು, ಜೊತೆಗೆ ಮಹದಾಯಿ ಆಗಿರ್ಬೋದು, ಜೊತೆಗೆ ಮೇಕೆದಾಟು ಯೋಜನೆಗಳಿಗೆ ಅನುಮತಿ ಕೊಡಬೇಕು. ಆ ಒಂದು ಅನುಮತಿಯನ್ನು ನೇರವಾಗಿ ಪ್ರಸ್ತಾಪ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಎಲ್ಲೂ ಕೂಡ ತಮ್ಮ ಮೈತ್ರಿ ಏನಿದೆ, ಮೈತ್ರಿ ಧರ್ಮ ಪಾಲನೆ ಆಗಿರ್ಬೋದು ಅಥವಾ ಮೈತ್ರಿ ಒಂದು ಇದಕ್ಕೆ ಪಕ್ಷಕ್ಕೆ BJP ಪಕ್ಷಕ್ಕೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯಿಂದ ಜಾಣ ನಡೆಯನ್ನು ಕೂಡ ಪ್ರದರ್ಶನ ಮಾಡಿರುವಂಥದ್ದು. ಯಾಕಂದರೆ ಬೆಂಗಳೂರು ಕುಡಿಯೋ ನೀರಿನ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಮೇಕೆದಾಟು ಯೋಜನೆಗೆ ಈಗಾಗಲೇ ಏನು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮಹದಾಯಿ ವಿಚಾರದಲ್ಲಿ ಕೂಡ ಅಲ್ಲಿನ ರೈತರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಅಲ್ಲಿ ಕೂಡ ನೋಟಿಫಿಕೇಶನ್ ಅನ್ನು ಮಾಡಬೇಕಾಗುತ್ತೆ. ಜೊತೆಗೆ ಏನು ಕೃಷ್ಣಾ ಮೇಲ್ದಂಡೆ ವಿಚಾರವಾಗಲೂ ಕೂಡ ಕೇಂದ್ರ ಸರ್ಕಾರದ ಒಂದು ಅನುಮತಿ ಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಒಂದು ಏನು ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಮಾಡುವ ಮುಖಾಂತರ ಜೊತೆಗೆ ತಮ್ಮ ಮೈತ್ರಿ ಪಕ್ಷದ ಧರ್ಮವನ್ನು ಕೂಡ
ಪಾಲನೆ ಮಾಡುವ ಮುಖಾಂತರ ಎಲ್ಲೂ ಕೂಡ ಧಕ್ಕೆ ಆಗದ ರೀತಿ ಒಂದು ಜಾಣ ನಡೆಯನ್ನ ದೇವೇಗೌಡರು ರಾಜ್ಯಸಭೆಯಲ್ಲಿ ಪ್ರದರ್ಶನ ಮಾಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.